ಅಂದ್ರೆ ಎಳ್ಳೆಣ್ಣೆ ಇಟ್ಕೊಂಡಿರಿ ನೀವು? ಇದಕ್ಕೆ ಎಳ್ಳೆಣ್ಣೆನೇ ಬೇಕು. ಎಳ್ಳೆಣ್ಣೆ ಯೂಸ್ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ. ನಾವು ಪುಂಡಿ ಪಲ್ಯ ಹುರ್ಕೋಬೇಕು. ಗೊಂಗೂರ ಚಟ್ನಿ ಅಥವಾ ಗೊಂಗೂರ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ ನೋಡಿ. ನಾವೇನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ಗೊಜ್ಜಿಗೆ ಕಲಿಸ್ಬಿಡ್ಬೇಕು ಹಾಕಿ. ಇದೆಲ್ಲ ಹೊಂದ್ಕೋಬೇಕು. ಬಾಯಲ್ಲಿ ನೀರು ಬರಂಗೈತಿ ಈಗಲೇ. ನಾವೇನು ಆಂಧ್ರ ಹೋಟೆಲ್ಗಳು ನೋಡ್ತೀವಲ್ಲ, ಗೊಂಗೂರ ಚಟ್ನಿ ಉಪ್ಪಿನಕಾಯಿ ತರ ಕೊಡ್ತಾರೆ. ಇದೆ ವರ್ಷ ಅಲ್ಲ, 1.5 ವರ್ಷ ಬಂದ್ರೂ ಕೇಳಲ್ಲ. ಪುಂಡಿ ಪಲ್ಯ ಅಂದರೆ ಗೊಂಗೂರ, ಹುಳಿ ಹುಣಸೆ ಹಣ್ಣು, ಹುಳಿ ಅದ್ರಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಉಪ್ಪು, ಖಾರ ಪುಡಿ, ಆಮೇಲೆ ಎಳ್ಳೆಣ್ಣೆ. ಈ ಕಾಂಬಿನೇಷನ್ನೇ ಅದ್ಭುತ ರೀ. ಅದ್ಭುತವಾದ ನಮ್ಮ ನಾಡೂಟ ಪ್ರತಿ ಮನೆಯ ರಸದೂಟ ಆಗಲಿ. ನಮಸ್ಕಾರ ವೀಕ್ಷಕರೇ, ನೀವೆಲ್ಲ ನನಗೆ ಆಂಧ್ರ ಉಪ್ಪಿನಕಾಯಿ ಮಾಡಿ ತೋರಿಸು ಅಂತ ಹೇಳಿದ್ರಿ. ಉಪ್ಪಿನಕಾಯಿ ಮಾಡಿದೆ, ಎಲ್ಲರೂ ಭಾಳ ಖುಷಿಪಟ್ಟರು. ಮತ್ತು ಆಮೇಲೆ ಕಾಮೆಂಟು ಹಾಕಿದ್ರಿ, ತುಂಬ ಚೆನ್ನಾಗಿದೆ ಅಂತ. ತುಂಬ ಖುಷಿ ಆಯಿತು. ಈಗ ಮತ್ತೆ ನೀವು ಗೊಂಗೂರು ಚಟ್ನಿ ಕೇಳ್ತಾ ಇದ್ದೀರಾ ನನಗೆ. ಅದೇ ಗೊಂಗೂರು ಚಟ್ನಿ ಮಾಡಿ ತೋರಿಸ್ಬೇಕಂತ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಗೊಂಗೂರ ಚಟ್ನಿನೂ ಅಂತಾರೆ, ಗೊಂಗೂರ ಉಪ್ಪಿನಕಾಯಿನೂ ಅಂತಾರೆ. ನಮ್ಮ ಕಡೆ ಎಲ್ಲ ಪುಂಡಿ ಪಲ್ಯ ಉಪ್ಪಿನಕಾಯಿ ಹೇಳ್ತೀವಿ. ಅದು ಉಪ್ಪಿನಕಾಯಿನ ಹೇಗೆ ಮಾಡಿ ತೋರಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಇದು ಪುಂಡಿ ಪಲ್ಯ ಮೊದಲು ಇಂಪಾರ್ಟೆಂಟ್. ಇದನ್ನ ನಾವು ತಂದು ನೀರಾಗೆಲ್ಲ 2-3 ಸಲ ತೊಳೆದು ಎಲ್ಲ ಮಣ್ಣೆಲ್ಲ ಹೋದ್ಮೇಲೆ ಇದನ್ನೆಲ್ಲ ಬಿಡಿಸಿ ನಾವು ಫ್ಯಾನ್ ಗಾಳಿಗೆ ನಾವು ಆರಿಸ್ತೀವಿ. ಇದು ಆರಿಸಿದರೆ ಈ ಥರ ಆಗುತ್ತೆ. ಆದಮೇಲೆ ಇದಕ್ಕೆಲ್ಲ ಸಾಮಾನುಗಳೆಲ್ಲ ಇವೆಲ್ಲ ಧನಿಯಾ, ಜೀರಿಗೆ, ಮೆಣಸಿನಕಾಯಿ, ಮೆಂತೆ, ಉದ್ದಿನಬೇಳೆ, ಕಡಲೆಬೇಳೆ ಇವೆಲ್ಲ ಈ ಒಗ್ಗರಣೆ ಕೊಡೋದಕ್ಕೆ, ಇದೆಲ್ಲ ರುಬ್ಬಿದಕ್ಕೆ. ಮತ್ತು ಹುರಿದ್ಬಿಟ್ಟು ಇವನ್ನೆಲ್ಲ ರುಬ್ಬಿ ಖಾರ ಮತ್ತು ಉಪ್ಪು ಎಲ್ಲ ಕಲಿಸೋದು. ಅಂದರೆ ಎಳ್ಳೆಣ್ಣೆ ಇಟ್ಕೊಂಡಿರಿ ನೀವು? ಇದಕ್ಕೆ ಎಳ್ಳೆಣ್ಣೆನೇ ಬೇಕು. ಎಳ್ಳೆಣ್ಣೆ ಯೂಸ್ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಇವೆಲ್ಲ ಹುರ್ಕೊಂಡ್ಬಿಡ್ಬೇಕು. ಹುರ್ಕೊಂಡ್ಬಿಡ್ರಿ. ಓಕೆ. ಹುಣಸೆಹಣ್ಣು ಇದಕ್ಕೆ ಎಷ್ಟು ಬೇಕೋ ನಾವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೇಕು. ಜಾಸ್ತಿ ಪುಂಡಿ ಪಲ್ಯ ಇದ್ರಾಗ ಇದು ಜಾಸ್ತಿ, ಒಂದು 200 ಗ್ರಾಮ್ ಅಷ್ಟು ಹಾಕ್ಕೋಬೇಕು. ಅದನ್ನು ನಾನು ಬಿಸಿನೀರಿನಲ್ಲಿ ಇದನ್ನು ತೊಳೆದ್ಬಿಟ್ಟು ಬಿಸಿನೀರಿನಾಗೆಲ್ಲ ನೆನೆಸಿ ಈ ಥರ ಗೊಜ್ಜು ಮಾಡಿದ್ದೀನಿ. ಇದನ್ನು ರುಬ್ಕೋಬೇಕು ನಾವು. ರುಬ್ಬಿ ಆ ಪುಂಡಿ, ಯಾಕೆ ಪುಂಡಿ ಪಲ್ಯ ಹುಳಿ ಇರಲ್ಲ ಜಾಸ್ತಿ, ಕೆಲವು ಹುಳಿ ಇರ್ತವೆ, ಕೆಲವು ಹುಳಿ ಇರಲ್ಲ. ಅದಕ್ಕಾಗಿ ನಾವು ಹುಣಸೆಹಣ್ಣು ಹಾಕೋದು. ಇದು ಅಳತೆ ನೋಡಿ ಹಾಕ್ಕೋಬೇಕು. ಇದು ಸಾಸಿವೆನೂ ಆಯ್ತು. ಸಾಸಿವೆನೂ ಬೇಕಲ್ಲ, ಇಂಪಾರ್ಟೆಂಟ್ ಇದು ಮುಖ್ಯವಾಗಿ. ಮೆಂತೆ, ಸಾಸಿವೆ, ಮೆಂತೆನ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕಬೇಕು. ಆಗಲೇ ಪುಡಿ ಆಗಿದೆ. ಪುಂಡಿ ಪಲ್ಯ, ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಖಾರನೂ ಹಾಕಬೇಕು. ಇದು ಸ್ವಲ್ಪ ಹುರಿದು ಹಾಕಬೇಕು, ಯಾಕಂದ್ರೆ ಕಲರ್ ಸಲುವಾಗಿ. ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ನೋಡ್ರಿ, ಕಲರ್ ಚೆನ್ನಾಗಿ ಬರುತ್ತೆ. ಕಲರ್ ಒಂದೇ ಅಲ್ಲ, ಆ ಪದಾರ್ಥಕ್ಕೆ ಒಂದು ಘನತೆ, ರುಚಿ. ಫಸ್ಟ್ ರುಬ್ಕೋಬೇಕು, ಅದಕ್ಕಾಗಿ ಸಪ್ರೇಟ್ ತಗೊಳ್ತೀನಿ. ಇದು ನಾನು ಎಳ್ಳೆಣ್ಣೆ ಹಾಕ್ತೀನಿ, ಶೇಂಗಾ ಎಣ್ಣೆನೂ ಹಾಕ್ಬೋದು. ನಾನು ಎಳ್ಳೆಣ್ಣೆ ಹಾಕ್ತೀನಿ. ಇನ್ನು ಸ್ವಲ್ಪ ಹುರಿಯೋಕೆ ನಾವು ಪುಂಡಿ ಪಲ್ಯ ಹುರ್ಕೋಬೇಕು. ಈ ಥರ ಮೆತ್ತಗಾಗಬೇಕು ಪಲ್ಯ. ಕೆಳಗೆ ಹತ್ತಬೇಕಿದು. ಈ ಥರ ಹತ್ತಿದಾಗ ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ಇದನ್ನು ತಗೊಂಡ್ಬಿಡ್ಬೇಕು ನಾವು. ಗೊಂಗೂರ ಚಟ್ನಿ ಅಥವಾ ಗೊಂಗೂರ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ ನೋಡಿ. ಇದು ಒಂದು 20 ಕಟ್ಟು ತೊಗೊಂಡಿದ್ದೀನಿ ನಾನು. ಅದೇ ಒಣಮೆಣ್ಸಿನ್ಕಾಯಿನ ಈ ರೀತಿ ಒರಟೆ ಮಾಡ್ಕೋಬೇಕಂತ, ನೈಸೇನು ಪುಡಿ ಬೇಡ. ಇದನ್ನು ಈ ರೀತಿ ಮಾಡ್ಕೋಬೇಕು. ಮತ್ತು ಇವನು ಹುರಿದಿಟ್ಟಿದ್ವಲ್ಲ, ಬೀಜ ಮತ್ತು ಜೀರಿಗೆ ಅವೆಲ್ಲ, ಇವನ್ನೆಲ್ಲ ಸಾಸಿವೆನೆಲ್ಲ ಈ ಥರ ಪುಡಿ ಮಾಡ್ಕೊಬೇಕು. ಉಪ್ಪು ಸಹ ಪುಡಿ ಮಾಡ್ಕೋಬೇಕು. ಈಗ ಹುರಿದಿನ ನಾನು, ಇದು ಆರತ್ತೀಗ ಇದನ್ನು ಪುಡಿ ಮಾಡಿಕೊಂಡು ಹಾಕಬೇಕು. ಉಪ್ಪು ಈ ರೀತಿ ನಾವು ಮಿಕ್ಸಿ ಮಾಡ್ಕೋಬೇಕು. ಅದನ್ನು ಪುಡಿ ಇಲ್ಲಿ ಇದು ಹುಣಸೆಹಣ್ಣು ನೆನೆಗೆ ಹಾಕಿ ಬಿಸಿನೀರನ್ನ ಹಾಕಿ ಅದನ್ನು ರುಬ್ಕೊಂಡು ಗೊಜ್ಜು ಮಾಡ್ಕೊಂಡೀನಿ. ಅದನ್ನ ನಾವು ಇದನ್ನು ರುಬ್ಕೋಬೇಕು ಪುಂಡಿ ಪಲ್ಯ. ಅದಕ್ಕೆ ಬೇಕಾ ಎಷ್ಟು ಹಿಡಿತದೋ ಅಷ್ಟು ಕಲಿಸ್ಕೋಬೇಕು. ಈ ರೀತಿ ಹುರಿದಿರ್ತೀವಲ್ಲ ನಾವು ಪುಂಡಿ ಪಲ್ಯ, ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಇದು ಯಾಕಂದರೆ ಎಳೆ ಇರುತ್ತಲ್ಲ, ಜಾಸ್ತಿ ಮಾಡ್ಕೋಬಾರ್ದು. ರಾಡಿ ಹಾಗೆ ಸ್ವಲ್ಪ ನಾವು ಇವು ಕಟ್ಟಾಗಂಗೆ ಮಾತ್ರ ಮಾಡ್ಕೋಬೇಕು.
ಈ ರೀತಿ ತೀರಾ ನೈಸು ಅಲ್ಲ, ಈ ರೀತಿ ಇರಬೇಕಿದು. ಚಟ್ನಿ ಇದ್ದಂಗೆ ಇರಬೇಕು, ಭಾಳ ನೈಸ್ ಮಾಡಬಾರ್ದು. ಎಲ್ಲ ಮಾಡ್ಕೊಂಡ್ಬಿಡ್ತೀರಿ ಇದೇ ಥರ? ಹಾಂ, ಎಲ್ಲ ಇದೇ ಸರಿ. ಇದೇ ಥರ ಎಲ್ಲ ಪುಡಿ ಪಲ್ಯ ಮಾಡ್ಕೊಂಡ್ಬಿಡ್ತಾರೆ, ನೋಡ್ಬಿಡೋಣ. ನಾವೇನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಗೊಜ್ಜಿಗೆ ಕಲಿಸ್ಬಿಡ್ಬೇಕು ಹಾಕಿ. ಆಮೇಲೆ ಖಾರ ಪುಡಿನೂ ಹಾಕಿ ಕಲಿಸ್ಬಿಡ್ಬೇಕು. ಉಪ್ಪು ಖಾರ ಪುಡಿ ಎಲ್ಲ ಕಲಸಿ ಆಮೇಲೆ ಇದನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಉಪ್ಪು ಹಾಕಬೇಕು. ಇದನ್ನು ಮಿಕ್ಸ್ ಮಾಡ್ಬಿಡೋದಾ? ಹಾಂ, ಇದಕ್ಕೆ ಮಿಕ್ಸ್ ಮಾಡಿಬಿಡು. ಇದೆಲ್ಲ ಹೊಂದ್ಕೋಬೇಕು. ಇದೊಂದು ಪಾಕ ಪ್ರಕ್ರಿಯೆ, ಇದಕ್ಕೆ ಎಲ್ಲ ಮಹತ್ವ ಇರೋದು. ಇದರಿಂದನೇ ಎಲ್ಲ ಮಾಡೋದಷ್ಟು ಸುಲಭ ಅಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಿ? ಇದು ಆದಮೇಲೆ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸಿ ಮಾಡ್ಕೋಬೇಕು, ಸ್ವಲ್ಪ ಅಂದ್ರೆ ಅದೆಲ್ಲ ಕೂಡ್ಕೊಂಡ್ಬಿಡುತ್ತೆ. ಆಮೇಲೆ ಎಣ್ಣೆ ಕಾಸಿ ಒಗ್ಗರಣೆ ಹಾಕ್ಬಿಡೋದು. ಇದು ಎಳ್ಳೆಣ್ಣೆ, ಇದು ಒಂದು 3/4 kg ಹಾಕ್ತೀನಿ ಎಳ್ಳೆಣ್ಣೆನ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ. ಕಡಲೆಬೇಳೆ ಇದನ್ನು ಸ್ವಲ್ಪ ಹಾಕ್ತೀನಿ. ಇದು ಉದ್ದಿನಬೇಳೆ, ಒಂದು ಸ್ವಲ್ಪ ಹಾಕ್ತೀನಿ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ. ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿಂದೆ ಹಿಂಗೆ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕ್ತೀನಿ. ಇದು ಸ್ವಲ್ಪ ಜಜ್ಜಿಟ್ಕೊಂಡಿರ್ತೀನಿ, ಅದು ಸಹ ಹಾಕ್ಬಿಡ್ಬೇಕು. ಇದು ಬೆಳ್ಳುಳ್ಳಿನೇ. ಎಲ್ಲ ಇದು ಒಗ್ಗರಣೆ ಹಾಂ ರೆಡಿ ಆದಂಗೆ ಆಯ್ತಲ್ಲ? ಇದು ಎಲ್ಲ ಹೊಳೆತು. ಈ ಬೆಳ್ಳುಳ್ಳಿ ಇದೆಯಲ್ಲ, ಇದು ಸ್ವಲ್ಪ ಕೆಂಪಾಗಬೇಕು. ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಹುರಿಬೇಕಿದು. ಏನು ಅದಕ್ಕೇನು ಸಾರೇ ಬೇಡ. ಸ್ವಲ್ಪ ಬಿಸಿ ಬಿಸಿ ಅನ್ನ, ತುಪ್ಪ, ಈ ಗೊಂಗೂರು ಚಟ್ನಿ, ಗೊಂಗೂರು ತಿಂದ್ಬಿಟ್ರೆ ಅನ್ನ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಬೆಳ್ಳುಳ್ಳಿ ಇದೆಯಲ್ಲ, ಈ ಥರ ಬ್ರೌನ್ ಕಲರ್ ಬರಬೇಕು, ತೀರಾ ಹೊತ್ತಬಾರ್ದು. ಈ ಥರ ಬ್ರೌನ್ ಇದ್ದಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಹಾಕೊಂಡು ಅದಕ್ಕೆ ಚಟ್ನಿಗೆ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕೈಯಿಂದ ಕಲಿಸ್ಕೊಬೋದು. ಈಗ ಸದ್ಯಕ್ಕೆ ಇಷ್ಟು ಮಾಡ್ಬಿಟ್ರೆ ಆಯ್ತು. ಅಬ್ಬಾ ಬಾಯಲ್ಲಿ ನೀರು ಬರಂಗೈತಿ ಈಗಲೇ. ಎಷ್ಟು ಚೆನ್ನಾಗಿ ಕಾಣಕತ್ತೆ ಇದು. ನಾವೇನು ಆಂಧ್ರ ಹೋಟೆಲ್ಗಳು ನೋಡ್ತೀವಲ್ಲ, ಗೊಂಗುರ ಚಟ್ನಿ, ಉಪ್ಪಿನಕಾಯಿ ಥರ ಕೊಡ್ತಾರೆ. ಇದೆ ಗೊಂಗುರ ಚಟ್ನಿ ಅಥವಾ ಉಪ್ಪಿನಕಾಯಿ, ಪುಂಡಿ ಪಲ್ಯ ಉಪ್ಪಿನಕಾಯಿ ರೆಡಿ ಆಯಿತು. ತಣ್ಣಗಾಗಿಂದೆ ಇದೆಲ್ಲ ಪೂರ್ತಿ ಕಲಿಸ್ಕೊಂಡ್ಬಿಟ್ಟು ಜಾಡಿ ತುಂಬ ಇಟ್ಕೊಂಡ್ಬಿಡೋದು. ಒಂದು ವರ್ಷ ಅಲ್ಲ, 1.5 ವರ್ಷ ಬಂದ್ರೂ ಕೆಡಲ್ಲ. ಪುಂಡಿ ನೀವು ಕಾಯ್ತಿದ್ದ ಗೊಂಗುರ ಚಟ್ನಿ ಬಂತ್ರಿ. ಪುಂಡಿ ಚಟ್ನಿ ಅದಿರ್ಬೇಕಾದ್ರೆ ತುಪ್ಪ ಇರಬೇಕು. ಯಾಕೆ ಇರ್ಬೇಕಂತ ಹೇಳ್ತೀನಿ ನೋಡ್ರಿ. ಬಿಸಿ ಬಿಸಿ ಅನ್ನ ಮೆತ್ತಗಿರಬೇಕು. ಅಮ್ಮ ರೆಡಿ ಮಾಡಿಕೊಟ್ಬಿಟ್ರು. ಅದ್ರ ಪರಿಮಳ ರೀ, ಮಾಡ್ಬೇಕಾದ್ರೆ ಬರ್ತಿತ್ತು, ಇನ್ನೂ ಹಾಗೇ ಇದೆ. ಫಸ್ಟು ಬಿಸಿ ಬಿಸಿ ಹಾಕೋತೀನಿ. ಮೆತ್ತನನ್ನ ಇರಬೇಕು, ಅದ್ರ ಮಜಾನೇ ಬೇರೆ. ಉದುರುದರಾಗಿರಬಾರ್ದು. ಈಗ ಗೊಂಗುರ, ಆ ಜ್ಯೂಸಿನೆಸ್ ನೋಡ್ರಿ. ಮುಂದಿನ ಹಂತದಲ್ಲಿ ನಮ್ಮ ತುಪ್ಪ ಉಂಡೆ ಕೈಯಲ್ಲಿ ಬರೋ ಥರ ಕಳಿಸ್ಕೊಂಡಿದ್ದಾಯ್ತು. ಉಂಡೆ ತೊಗೊಂಡಿದ್ದಾಯ್ತು. ಈಗ ಉಂಡೆ ಮಾಡ್ಕೊಳ್ಳೋದು, ಗುಳು ಮನ್ಸೋದು. ಮುಗಿಲೆತ್ತರದ ರುಚಿ, ಗಗನೆತ್ತರದ ರುಚಿ ಅಂತಾರಲ್ಲ, ಹಂಗಿದು ರುಚಿಯ ಉನ್ನತ ಶಿಖರ. ನಂಬೋಕೆ ಸಾಧ್ಯ ಇಲ್ಲ ಇದು. ಯಾಕಂದರೆ ಒಂದು ಸಿಂಪಲ್ ಚಟ್ನಿ ನೋಡಿ ಹೆಂಗಿದೆ. ಪುಂಡಿ ಪಲ್ಯ ಅಂದರೆ ಗೊಂಗುರ, ಹುಳಿ, ಹುಣಸೆ ಹಣ್ಣು ಹುಳಿ, ಅದ್ರಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಉಪ್ಪು, ಖಾರ ಪುಡಿ,
ಆಮೇಲೆ ಎಳ್ಳೆಣ್ಣೆ. ಈ ಕಾಂಬಿನೇಷನ್ನೇ ಅದ್ಭುತ ರೀ. ಆಹಾ, ತಲೆ ದೂಗುವಂಥ ರುಚಿ. ನಂಬರ್ ಕಾಣ್ತಾ ಇದೆ, ನಿಮ್ಮ ಮನೆಗೆ ನಾವು ಕಳಿಸ್ತೀವಿ. ಇದೇ ರುಚಿ ನೀವು ಸವಿರಿ. ತಡ ಮಾಡೋದೇ ಬೇಡ. ಅದ್ಭುತವಾದ ನಮ್ಮ ನಾಡೂಟ ಪ್ರತಿ ಮನೆಯ ರಸದೂಟ ಆಗಲಿ. ನೀವು ತರಿಸ್ಕೊಂಡಾಗ, ನೀವು ಈ ರೀತಿ ರುಚಿ ನೋಡಿದಾಗ ಹೆಂಗಿತ್ತು ಕಾಮೆಂಟ್ ಹಾಕಿ. ಕಾಯ್ತಾ ಇರ್ತೀನಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಉಪ್ಪಿನಕಾಯಿ ಅಂದರೆ ಲಕ್ಷ್ಮಿ ಇದ್ದಾಗೆ ಈ ಥರ ಒಂದು ಬಟ್ಟೆ ಕಟ್ಬಿಡ್ಬೇಕು, ಅಂದರೆ ಒಳಗೆ ಯಾವ ಹುಳನೂ ಹೋಗಬಾರ್ದು. ಸೊ ಈಗ ನಮ್ಮ ವೀಕ್ಷಕರಿಗೆ ಇದು ಉಪ್ಪಿನಕಾಯಿ ಬೇಕು ಅಂದರೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಅದ್ಭುತವಾದ ರೆಸ್ಪಾನ್ಸು. ನಮ್ಮ ಮನೇಲಿ ಮಾಡಿದ ಉಪ್ಪಿನಕಾಯಿಗೆ ನೋಡಿ, ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ ಪ್ಯಾಕಿಂಗ್ ಮಾಡಿ. ಇನ್ನೂ ಪ್ಯಾಕಿಂಗ್ ಆಗ್ತಾ ಇದೆ. ಈಗಂತೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡೋದು. ಮುಂದಿನ ಬ್ಯಾಚಿಗೆ ರೆಡಿ ಮಾಡ್ತೀನಿ ನಾನು. ಮತ್ತೆ ಕಾಯಿ ತಂದು ಮತ್ತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಾನು. ಉಪ್ಪಿನಕಾಯಿ ರೆಡಿ ಆಗ್ತದೆ. ಸೊ ಇವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಂಬರ್ ಡಿಸ್ಪ್ಲೇ ಆಗ್ತದಲ್ಲ, ನೀವು ಕಾಲ್ ಮಾಡಿ ಆರ್ಡರ್ ಕೊಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.